ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ರೆಸಿಡೆನ್ಸಿಯಲ್ ಸ್ಟೇಟಸ್ ಚಾಪ್ಟರ್ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಕೇಳಿರೋ ಒಂದು ಪ್ರಾಬ್ಲಮ್ ಮಾಡೋಣ ಬನ್ನಿ. ಮಿಸ್ಟರ್ ಹೇಮಂತ್ ಕುಮಾರ್ is an Indian citizen who is a businessman in Paris, came to India during the previous year on 1st July 2025 and went back to Paris on 30th October 2025. His other particulars as follows. Previous years they have given in 10 columns. 15-16 number of days stay in India is 88, 16-17 38, 17-18 to 20, 18-19 114, 19-20 59, 2020-21 125, 21-22 60, 22-23 120, 23-24 181, and 2024-25 21 days. Determine his residential status for the assessment year 2026-27. ಸ್ನೇಹಿತರೆ, ಒಂದು ಪ್ರಾಬ್ಲಮ್ ಅಲ್ಲಿ ಹೇಮಂತ್ ಕುಮಾರ್ ಅನ್ನೋನು ಇಂಡಿಯನ್ ಸಿಟಿಸನ್ ಆಗಿರೋದ್ರಿಂದ ಮತ್ತೆ ಅವನು ಬಿಸ್ನೆಸ್ ಎಲ್ಲಿ ಮಾಡ್ತಾನೆ, ಪ್ಯಾರಿಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಮತ್ತೆ ಅವನು ನಮ್ಮ ಪ್ರೀವಿಯಸ್ ಇಯರ್ ಯಾವಾಗ ಬರ್ತಾನೆ ಅಂದ್ರೆ ಇಲ್ಲಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 1st ಜುಲೈಗೆ ಬರ್ತಾನೆ. 1st ಜುಲೈಗೆ ಬಂದು ಮತ್ತೆ ಪ್ಯಾರಿಸ್ಗೆ 30th ಅಕ್ಟೋಬರ್ ಹೊರಟೋಗ್ತಾನೆ. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಯಾವಾಗ ಬಂದ ಯಾವಾಗ ಹೋದ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ ನಾವು ಎಷ್ಟು ದಿನ ಇದ್ದ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಮತ್ತೆ ನಮ್ಮ ಒಂದು ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ ವರ್ಷಗಳಲ್ಲಿ ಅವನು ಎಷ್ಟು ದಿನ ಇದ್ದ ಅಂತ ಅವರೇ ಕ್ಯಾಲ್ಕುಲೇಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. 2015 ಇಂದ ಹಿಡಿದು 2024-25 ವರೆಗೂ ಪ್ರತಿ ವರ್ಷ ಇಂಡಿಯಾನಲ್ಲಿ ಎಷ್ಟು ದಿನ ಇದ್ದ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ ನಾವು ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್ ಎಷ್ಟು ದಿನ ಇಂಡಿಯಾಲಿ ಇದ್ದ ಅಂತ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅವರಿಗೆ ನಮಗೆ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಡೇಟಾ ಇಟ್ಕೊಂಡು ನಾವು ಡಿಟರ್ಮೈನ್ ಇಸ್ ರೆಸಿಡೆನ್ಸಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2026-27ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ನೇಹಿತರೆ, ಈ ಒಂದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಅದಕ್ಕಿಂತ ಮುಂಚೆ ನಾವು ಒಂದ್ಸರಿ ಕಂಡೀಷನ್ಸ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಬೇಸಿಕ್ ಕಂಡೀಷನ್ಸ್ ಯಾವ್ದಾದ್ರು ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ? ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 182 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನಮ್ಮ ಪ್ರೀವಿಯಸ್ ಇಯರ್ಲಿ 182 ದಿನ ಇರಬೇಕು ಅಂತ. ಎರಡನೇ ಕಂಡೀಷನ್ ಹೇಳುತ್ತೆ, ಒಂದ್ ವೇಳೆ ಫಸ್ಟ್ ಬೇಸಿಕ್ ಕಂಡೀಷನ್ ಪ್ರಕಾರ 182 ದಿನ ಅವರು ಇರಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ, ಕಡಿಮೆ ಇದ್ರೆ, ಇನ್ನೊಂದು ಕಂಡೀಷನ್ ಇದೆ ಅವ್ರಿಗೆ, ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಅಂಡ್ 365 ಡೇಸ್ ಇನ್ 4 ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್. ಇಲ್ಲಿ ಎರಡು ಪಾರ್ಟ್ ಇದೆ. ಪ್ರೀವಿಯಸ್ ಇಯರ್ ಅಲ್ಲೂ 60 ದಿನ ಇರಬೇಕು, ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು. ಎರಡನ್ನೂ ಸ್ಯಾಟಿಸ್ಫೈ ಮಾಡಿದ್ರೆ, ಎರಡನ್ನೂ ಪಾಸ್ ಮಾಡಿದ್ರೆ ಎರಡನೇ ಕಂಡೀಷನ್ ಪಾಸ್ ಆದಂಗೆನೆ. ಮತ್ತೆ ಅಡಿಷನಲ್ ಕಂಡೀಷನ್ಸ್ ಫಸ್ಟ್ ಹೇಳುತ್ತೆ, ಈ ಮಸ್ಟ್ ರೆಸಿಡೆಂಟ್ ಇನ್ ಇಂಡಿಯಾ 2 out of 10 ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್. ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿರಬೇಕು ಅಂತ ಹೇಳುತ್ತೆ. ಮತ್ತೆ ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 730 ಡೇಸ್ ಇನ್ 7 ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್. ನಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ 7 ವರ್ಷಗಳಲ್ಲಿ 730 ದಿನ ಅವನು ಇಂಡಿಯಾನಲ್ಲಿ ಇರಬೇಕು ಅಂತ ಹೇಳೋದು. ಬನ್ನಿ ಹಾಗಾದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ನಾವು ಈ ಪ್ರಾಬ್ಲಮ್ನ ನಾವು 4 ಸ್ಟೆಪ್ಗಳಲ್ಲಿ ಮಾಡ್ತೀವಿ. ನೋಟ್ ತಗೊಂಡು ನೋಟ್ 1 ಸ್ಟೆಪ್ಸ್ ಇನ್ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಸಿಯಲ್ ಸ್ಟೇಟಸ್. ಇಲ್ಲಿ ನಾವು 4 ಸ್ಟೆಪ್ಪಲ್ಲಿ ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ, ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಹೇಮಂತ್ ಕುಮಾರ್ ಜುಲೈಗೆ ಬರ್ತಾನೆ, ಅಕ್ಟೋಬರ್ಗೆ ಹೋಗ್ತಾನೆ ಅಂತ. ಆದರೆ ಎಷ್ಟು ದಿನ ಇದೆ ಅಂತ ಕೊಟ್ಟಿಲ್ಲ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2025-26. ನಮ್ಮ ಪ್ರೀವಿಯಸ್ ಇಯರಲ್ಲಿ ಅವನು ಎಷ್ಟು ದಿನ ಇದ್ದ ಅಂತ ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎರಡನೇ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ದ PV ವೈಸ್. ಹಿಂದಿನ ವರ್ಷಗಳಲ್ಲಿ ಅವನು ಎಷ್ಟು ವರ್ಷ ಇದ್ದ ಅಂತ ಅದನ್ನು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಯಾವ ವರ್ಷದಲ್ಲಿ ಅವನು ಎಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ರು ಕೂಡ ನಾವು ನಮ್ಮ ಕಂಡೀಷನ್ ಸಂಬಂಧಪಟ್ಟಂಗೆ 4 ವರ್ಷಗಳಲ್ಲಿ ಅವನು ಎಷ್ಟು ದಿನ ಇದ್ದ, ಹಿಂದಿನ 7 ವರ್ಷದಲ್ಲಿ ಎಷ್ಟು ದಿನ ಇದ್ದ, ರೆಸಿಡೆಂಟ್ ಆಗಿದ್ದಾನಾ ಆಗಿಲ್ವಾ ಅದೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇರೋದ್ರಿಂದ ನಾವು ಎರಡನೇ ಸ್ಟೆಪ್ಪಲ್ಲಿ ಅದನ್ನು ಚೆಕ್ ಮಾಡ್ತೀವಿ. ಮೂರನೇ ಸ್ಟೆಪ್ಪಲ್ಲಿ ಟೆಸ್ಟಿಂಗ್ ಆಫ್ ಕಂಡೀಷನ್ ಟೆಸ್ಟ್ ಮಾಡ್ತೀವಿ. ಮತ್ತೆ ಕೊನೆಗೆ ನಾವು ಅದಕ್ಕೆ ಕನ್ಕ್ಲೂಷನ್ ಬರಿತೀವಿ. ಬನ್ನಿ ಫಸ್ಟ್ ಸ್ಟೆಪ್ ತಗೊಳ್ಳೋಣ. ಹಾಗಾದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2025-26. ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 2025-26. ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1/4/2025ಕ್ಕೆ ಸ್ಟಾರ್ಟ್ ಆಗಿ 31st ಮಾರ್ಚ್ 2026ಗೆ ಅದು ಎಂಡ್ ಆಗುತ್ತೆ. ಮತ್ತೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಯಾವಾಗ ಅಂತ ಅವ್ನು ಬರೋದು 1 ಜುಲೈ 2025 ಬಂದು
ವೆಂಟ್ ಬ್ಯಾಕ್ ಟು ಪ್ಯಾರಿಸ್ ಆನ್ 30th ಅಕ್ಟೋಬರ್ ಅಂತಲ್ಲ 2 ಡೇಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ. ಆ 2 ಡೇಟ್‌ನ ಬರ್ಕೊಳ್ತೀನಿ ನಾನಿಲ್ಲಿ. ನಾವು ಕ್ಯಾಲ್ಕುಲೇಟ್ ಮಾಡಿ ಹೋಗೋದು ನಮ್ಮ ಪ್ರಿವಿಯಸ್ ಇಯರಲ್ಲಿ ಪೂರ್ತಿ ಅವ್ನು ಎಷ್ಟು ದಿನ ಇದ್ದ ಅಂತ. ಸೊ ಇಲ್ಲಿ ಬರೋ ಡೇಟು ನಮ್ಮ ಪ್ರಿವಿಯಸ್ ಸ್ಟಾರ್ಟಿಂಗಲ್ಲಿ ಇಲ್ಲ ಅವನು. ಇಲ್ಲಿಂದ ಇಲ್ಲಿ ಎಲ್ಲಿದ್ದ, ಮತ್ತೆ ಬಂದ್ಮೇಲೆ ಮತ್ತೆ ಹೋದ ಅಂತ ಹೇಳ್ತಾರೆ ಎಲ್ಲಿದ್ದ, ಮತ್ತೆ ಹೋದ್ಮೇಲೆ ಮತ್ತೆ ಆಮೇಲೆ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಬೇಕಿಲ್ಲಿ. ಸೊ ಅವ್ನು ಬರ್ತಾ ಇರೋದೇ 17ಗೆ ಬರ್ತಾ ಇರೋದ್ರಿಂದ ಅಲ್ಲಿವರೆಗೆ ಎಲ್ಲಿರ್ತಾನೆ, ಫಾರಿನಲ್ಲೇ ಇರ್ತಾನೆ. ಸೊ ಔಟ್ಸೈಡ್ ಇಂಡಿಯಾ 17ಗೆ ಬಂದವನು 30th ಅಂದರೆ ಅಕ್ಟೋಬರ್ 10th ಏನು ಮಾಡ್ತಾನೆ, ಅವನು ಇಂಡಿಯಾ ಬಿಟ್ಟು ಹೋಗ್ತಾನೆ. ಸೊ ಅಲ್ಲಿವರೆಗೆ ಎಲ್ಲಿರ್ತಾನೆ ಹಾಗಾದ್ರಲ್ಲಿ, ಇನ್ ಇಂಡಿಯಾಲಿ ಇರ್ತಾನೆ. ಮತ್ತೆ ಹೋದನು ಮತ್ತೆ ಬಂದ ಅಂತ ಮಾಹಿತಿ ಇಲ್ಲ, ಅದರಿಂದ ಅದು ಔಟ್ಸೈಡ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ಟೋಟಲ್ ಎಷ್ಟು ದಿನ ಇದೆ ಅಂತ ಬರೆಯೋದಾದ್ರೆ, ದೇರ್ ಫೋರ್ ಟೋಟಲ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರಿವಿಯಸ್ ಇಯರ್ ಈಕ್ವಲ್ಸ್ ಟು ಯಾವ್ಯಾವ ಮಂತ್ ಬರುತ್ತೆ, ಜುಲೈ ಬಂದ ಅಂದರೆ ಜುಲೈ ಪ್ಲಸ್ ಆಗಸ್ಟ್ ಪ್ಲಸ್ ಸೆಪ್ಟೆಂಬರ್ ಪ್ಲಸ್ ಅಕ್ಟೋಬರ್ಗೆ ಹೊರಟೋಗ್ತಾ. ಅಕ್ಟೋಬರಲ್ಲಿ 30 ದಿನ ಇರುತ್ತೆ, 30ನೇ ತಾರೀಕಿಗೆ ಹೊರಟೋಗ್ತಾ ಇದ್ದಾನೆ ಅವನು. ಸೊ ಲಾಸ್ಟ್ ಡೇನು ಹೋಗ್ತಾ ಇದ್ದಾನೆ. ಎಷ್ಟು ದಿನ ಇರುತ್ತೆ ಬಂದು ಚೆಕ್ ಮಾಡೋಣ ಬನ್ನಿ. ಜುಲೈ ಎಷ್ಟನೇ ತಾರೀಕು ಬರ್ತಾನೆ, 1ನೇ ತಾರೀಕೆ ಬರ್ತಾ ಇದ್ದಾನೆ. ಸೊ ಹಾಗಾದ್ರೆ ಪೂರ್ತಿ ಜುಲೈ ಮಂತ್ ಇಂಡಿಯಾನಲ್ಲಿ ಇದ್ದಾನೆ ಅವನು. ಜುಲೈಲಿ 31 ಡೇಸ್ ಇರುತ್ತೆ. ಸೊ ಪೂರ್ತಿ 31 ಡೇಸ್ ಅವನು ಇಂಡಿಯಾಲಿ ಇದ್ದಾನೆ. ಪ್ಲಸ್ ಆಗಸ್ಟಲ್ಲಿ 31 ಡೇಸ್ ಇರುತ್ತೆ, ಪ್ಲಸ್ ಸೆಪ್ಟೆಂಬರಲ್ಲಿ 30 ಡೇಸ್ ಇರುತ್ತೆ, ಮತ್ತು ಅಕ್ಟೋಬರಲ್ಲಿ ಅವನು ಎಷ್ಟನೇ ತಾರೀಕು ಹೋಗ್ತಾ ಇದ್ದಾನೆ, ಅವನು 30th ಹೋಗ್ತಾ ಇದ್ದಾನೆ. ಅಂದರೆ ಹೋಗಿದ್ದಿನಾನು ಲೆಕ್ಕ ಇಡಬೇಕು, ಬಂದಿದ್ದಿನಾನು ಲೆಕ್ಕ ಇಡೋದಾದರೆ ಇಡಬೇಕಾಗತ್ತೆ ನಾವು. ಸೊ 30 ಡೇಸ್ ಅವನು ಅಕ್ಟೋಬರಲ್ಲಿ ಇದ್ದ ಅಂತ. ಸೊ ಟೋಟಲ್ ಮಾಡಿ ನಿಮಗೆ 122 ಡೇಸ್ ಅವನು ನಮ್ಮ ಪ್ರಿವಿಯಸರಲ್ಲಿ ಇದ್ದಾನೆ ಅಂತ ಗೊತ್ತಾಗತ್ತೆ. ಅಲ್ಲಿಗೆ ನಮಗೆ ಗೊತ್ತು ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ, ಬೇಸಿಕ್ ಕಂಡೀಷನು ಈ ಮಸ್ಟ್ ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 182 ಡೇಸ್ ಅಂತ ಹೇಳುತ್ತೆ. 182 ದಿನ ಇರಬೇಕಂತ. 182 ದಿನ ಇಲ್ಲ ಅವನು. ಸರ್ ಹಾಗಾದ್ರೆ ನಾವೇನು ಮಾಡಬೇಕು, ಎರಡನೇ ಕಂಡೀಷನ್ನ ಚೆಕ್ ಮಾಡಬೇಕು. ಎರಡನೇ ಕಂಡೀಷನ್ ಮಾಡೋಕೆ ಅವನು ಪ್ರಿವಿಯಸ್ ಇಯರಲ್ಲಿ ಎಷ್ಟು ದಿನ ಇರಬೇಕು, 60 ಡೇಸ್ ಇರಬೇಕು. ಇದಾನ 60 ಡೇಸು ಇದಾನೆ, 120 into 60 ಡೇಸ್. ಅರ್ಧ ಪಾಸ್ ಆಗಿದ್ದಾನೆ, ಇನ್ನು ಅರ್ಧ ಪಾಸ್ ಆಗ್ತಾನೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಸೊ ಸ್ಟೆಪ್ ನಂಬರ್ 2ನಲ್ಲಿ ಕ್ಯಾಲ್ಕುಲೇಟ್ ಮಾಡೋದೆಲ್ಲ. ಸ್ಟೆಪ್ ನಂಬರ್ ಅಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಇನ್ ಇಂಡಿಯಾ ಡ್ಯೂರಿಂಗ್ PPYs ಅದ್ರ ಬಗ್ಗೆ ಒಂದು ಟೇಬಲ್ ಮಾಡೋಣ. 5 ಕಾಲಮ್ ಟೇಬಲ್ ಹಾಕೊಂಡು ಪ್ರೀವಿಯಸ್ ಇಯರ್ ಸ್ಟೇ ಇನ್ ಇಂಡಿಯಾ ಎಷ್ಟು ದಿನ ಇಂಡಿಯಾಲಿ ಇದೆಯಾ ಅಂತ, ಅವನು ರೆಸಿಡೆಂಟಾ ನಾನ್ ರೆಸಿಡೆಂಟಾ, ಹಿಂದಿನ 4 ವರ್ಷಗಳಲ್ಲಿ ಎಷ್ಟು ಟೋಟಲ್ ಇತ್ತು, ಎಷ್ಟು ದಿನ ಇದ್ದ ಇಂಡಿಯಾಲಿ, ಹಿಂದಿನ 7 ವರ್ಷಗಳಲ್ಲಿ ಎಷ್ಟು ದಿನ ಇಂಡಿಯಾಲಿ ಇದ್ದ ಅಂತ ನಾವು ಚೆಕ್ ಮಾಡಬೇಕಾಗಿರೋದಿಲ್ಲಿ. ಸೊ ನಾವು ಪ್ರೀವಿಯಸ್ ಇಯರ್ ಅಂದಾಗ ನಾವು ಎಷ್ಟು ವರ್ಷ ಹಿಂದೆ ಹೋಗ್ಬೇಕಂದ್ರೆ 10 ವರ್ಷ ಹಿಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಮ್ಯಾಕ್ಸಿಮಮ್ 2 ಔಟ್ ಆಫ್ 10 ಪ್ರೊಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಅಂತ ಹೇಳೋದ್ರಿಂದ ಮ್ಯಾಕ್ಸಿಮಮ್ 10 ಇಯರ್ಸ್ ಇರೋದ್ರಿಂದ 10 ಇಯರ್ಸ್ ಹಿಂದೆ ಹೋದ್ರೆ 2025 -10 ಅಂದಾಗ 2015 ಇಂದ ಸ್ಟಾರ್ಟ್ ಆಗುತ್ತೆ. ಅವ್ರು ಕೊಟ್ಟಿರೋದು ಕೂಡ 2015 ಇಂದಾನೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಮಾಡ್ಕೊಳ್ಳಿ 2015-16, 2016-17, 2017-18, 2018-19, 2019-20, 2020-21, 2021-22, 2022-23, 2023-24 ಆ್ಯಂಡ್ ಲಾಸ್ಟ್ಲಿ 2024-25 10 ವರ್ಷ ಪ್ರಿವಿಯಸ್ ಇಯರ್ಗಳನ್ನ ನಾವಿಲ್ಲಿ ಬರ್ಕೊಂಡಿದ್ದಾಗಿದೆ. ಎಷ್ಟು ದಿನ ಇಂಡಿಯಾಲಿ ಇದ್ದ ಅವರೇ ಕೊಟ್ಟಿದ್ದಾರೆ ಎಷ್ಟು ದಿನ ಅಂತ. ಫಸ್ಟ್ ಇಯರಲ್ಲಿ 88 ಇದ್ದ, 15-16 88 ಡೇಸ್ ಇದ್ದ, 16-17 38 ಡೇಸ್ ಇದ್ದ, 17-18 220 ಡೇಸ್ ಇರ್ತಾನೆ ಇಂಡಿಯಾದಲ್ಲಿ, 2018-19 114 ಡೇಸ್ ಇದ್ದಾನೆ, 19-20 59 ಡೇಸ್ ಇದ್ದಾನೆ, 2021 125 ಡೇಸ್ ಇದ್ದಾನೆ, 21-22 60 ಡೇಸ್ ಇದ್ದಾನೆ, 22-23 120 ಡೇಸ್ ಇದ್ದಾನೆ, 23-24 181 ಡೇಸ್ ಇದ್ದಾನೆ, ಮತ್ತು 24-25 21 ಡೇಸ್ ಇದ್ದಾನೆ ಅಂತ ಅವರು ಕೊಟ್ಟಿದ್ದಾರೆ. ಸೊ ನಾಗರೇ ಸ್ನೇಹಿತರೆ, ಇದು ಬಂದು ಡೇಟಾ ಇನ್ಫಾರ್ಮೇಷನ್ ಎಲ್ಲ ಪ್ರಾಬ್ಲಮಲ್ಲಿ ಕೊಟ್ಟರು ಅಂತದೆ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಈಗ ಅವ್ನು ರೆಸಿಡೆಂಟಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಅವನು ರೆಸಿಡೆಂಟಾ ಅಲ್ವಾ ನಾನ್ ರೆಸಿಡೆಂಟ್ ಅಂತ ಹೆಂಗೆ ಚೆಕ್ ಆಗುತ್ತೆ, ಇಟ್ ಇಸ್ ವಿ ಶುಡ್ ಬೇಸ್ಡ್ ಆನ್ ದ ಬೇಸಿಕ್ ಕಂಡೀಷನ್. ಬೇಸ್ಡ್ ಆನ್ ಬೇಸಿಕ್ ಕಂಡೀಷನ್ ವಿ ಕ್ಯಾನ್ ಡಿಟರ್ಮೈನ್ ವೆದರ್ ಈಸ್ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ಸೊ ಬೇಸಿಕ್ ಕಂಡೀಷನ್ಸ್ ಏನಿದೆ ಇಲ್ಲ ನೋಟ್ 2 ಬರೀತೀನಿ ಇಲ್ಲಿ. ಬೇಸಿಕ್ ಕಂಡೀಷನ್ಸು ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 182 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಪ್ಲಸ್ 365 ಡೇಸ್ ಇಂದ 4 PPY. ಈ ಎರಡು ಕಂಡೀಷನಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವನೇನಾಗ್ತಾನೆ, ಅವನು ರೆಸಿಡೆಂಟ್ ಆಗ್ತಾನೆ. ಎರಡೂ ಮಾಡಿಲ್ಲ ಅಂದರೆ ನಾನ್ ರೆಸಿಡೆಂಟ್ ಆಗ್ತಾನೆ. ಇದನ್ನು ನಾವು ಪ್ರತಿ ವರ್ಷನೂ ಕ್ಯಾಲ್ಕುಲೇಟ್ ಮಾಡಬೇಕು, ಪೂರ್ತಿ 10 ವರ್ಷಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು. ಬನ್ನಿ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು 2024-25ಗೆ ಕ್ಯಾಲ್ಕುಲೇಟ್ ಮಾಡೋಣ.
ನೋಡಿ ಫಸ್ಟ್ ಕಂಡೀಷನ್ 182 ದಿನ ಇರಬೇಕು. ಇಲ್ಲಿ 182 ದಿನ ಇದ್ದಾನ? ಇಲ್ಲ, 21 ದಿನ ಮಾತ್ರ ಇದ್ದಾನೆ. ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಹೋದ್ರೆ ಎರಡನೇ ಕಂಡೀಷನ್ ಚೆಕ್ ಮಾಡೋಣ. ಮಿನಿಮಮ್ 60 ದಿನ ಇದ್ದಾನ? 60 ದಿನ ಕೂಡ ಇಲ್ಲ. ಅದರಿಂದ ಏನಂತ ಕರಿತೀವಿ ನಾವಿಲ್ಲಿ? ನಾನ್ ರೆಸಿಡೆಂಟ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಈಗ 2023-24 ಚೆಕ್ ಮಾಡೋಣ. ನಾವು ಯಾವಾಗ 2023-24 ಚೆಕ್ ಮಾಡ್ತೀವೋ, ಚೆಕ್ ಮಾಡೋ ವರ್ಷನ ನಾವು ಪ್ರೀವಿಯಸ್ ಇಯರ್ ಅಂತ ಅನ್ಕೊಳ್ಬೇಕು. ಹಾಗಾದ್ರೆ ಹಿಂದಿನ 4 ವರ್ಷ ಅಂದ್ರೆ ಈ ವರ್ಷ ಬಿಟ್ಟು ಅದ್ರ ಹಿಂದಿನ ಮೇಲೆ ಇರುವಂತ 4 ವರ್ಷ ನೋಡ್ಬೇಕು. ಸೊ 2023-24 ಚೆಕ್ ಮಾಡೋಣ. 181 ಡೇಸ್ ಇದಾನೆ. ನಮ್ಮ ಫಸ್ಟ್ ಕಂಡೀಷನ್ ಹೇಳತ್ತಿಲ್ಲಿ 182 ಡೇಸ್ ಇರ್ಬೇಕಂತ. 182 ಇಲ್ಲ. ಸೊ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಎರಡನೇ ಕಂಡೀಷನ್ ಚೆಕ್ ಮಾಡೋಣ. ಮಿನಿಮಮ್ 60 ದಿನ ಇದ್ದಾನೆ ಆ ವರ್ಷದಲ್ಲಿ. 23-24 ಅಲ್ಲಿ ಮಿನಿಮಮ್ 60 ದಿನ. ಹಾಗಾದ್ರೆ ಹಿಂದಿನ 4 ವರ್ಷಗಳು ಟೋಟಲ್ ಮಾಡಿ. ಯಾವುದು? 20 ಪ್ಲಸ್ 60 ಪ್ಲಸ್ 125 ಪ್ಲಸ್ 59 ಎಷ್ಟಾಗತ್ತೆ? 120 ಪ್ಲಸ್ 60 ಪ್ಲಸ್ 125 ಪ್ಲಸ್ 59 ಇದು ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 364 ಡೇಸ್ ಬರ್ತಾ ಇದೆ. ನೋಡಿ, ಮಿನಿಮಮ್ 60 ದಿನ ಅಂತೂ ಇಲ್ಲಿದ್ದಾನೆ. 181 ಇಲ್ಲ 80 ದಿನ ಇದ್ದಾನೆ. ಆದರೆ ಹಿಂದಿನ 4 ವರ್ಷ ಚೆಕ್ ಮಾಡಿದಾಗ ಅದು 364 ದಿನ ಬರ್ತಾ ಇದೆ. ಸೊ ಎಷ್ಟು ದಿನ ಬರ್ಬೇಕಾಗಿರೋದು? ನಮಗೆ 365 ದಿನ ಬರಬೇಕು. ಸೊ 365 ದಿನ ಬರ್ತಾ ಇಲ್ಲ. ಫಸ್ಟ್ ಕಂಡೀಷನ್ 182 ಇಲ್ಲ. ಸೆಕೆಂಡ್ ಕಂಡೀಷನ್ 364 ಇರೋದ್ರಿಂದ ಎರಡನೇ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಹಾಗಾದ್ರೆ ಈ ವರ್ಷದಲ್ಲಿ ನಾವು ಏನಂತ ಕರಿತೀವಿ? ನಾವು ಅವನ್ನ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಹಾಗೆ ಎಲ್ಲ ವರ್ಷ ಚೆಕ್ ಮಾಡಬೇಕಾಗತ್ತೆ. 2022-23 ಚೆಕ್ ಮಾಡೋಣ. ಇಲ್ಲೊಂದು 120 ದಿನ ಇದ್ದಾನೆ ಈ ವರ್ಷದಲ್ಲಿ. ಸೊ ಹಾಗಾದ್ರೆ ನಮ್ಗೆ ಎಷ್ಟು ದಿನ ಇರಬೇಕು? ಕಂಡೀಷನ್ ಚೆಕ್ ಮಾಡೋಣ. 182 ಇರಬೇಕು ಫಸ್ಟ್ ಕಂಡೀಷನ್ ಪ್ರಕಾರ. 182 ಇಲ್ಲ, ಇಲ್ಲಿ 120. ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಹಾಗಾದ್ರೆ ಎರಡನೇ ಕಂಡೀಷನ್ ಚೆಕ್ ಮಾಡೋಣ. ಮಿನಿಮಮ್ 60 ಇದ್ದಾನೆ ಈ ವರ್ಷದಲ್ಲಿ? 60 ಇದ್ದಾನೆ. 60 ಅರ್ಧ ಪಾಸ್ ಆಯ್ತು. ಇನ್ 365 ಇದ್ದಾನೆ ಅಂತ ಚೆಕ್ ಮಾಡೋಣ. ಯಾವ ವರ್ಷ? ಇದರ ಹಿಂದಿನ 4 ವರ್ಷಗಳು ಯಾವುದು? 60, 125 ಮತ್ತೆ 59 ಮತ್ತೆ 114. ಇಲ್ಲಿ ಬರೀ ಸೈಡಲ್ಲಿ ಟೋಟಲ್ ಮಾಡ್ತೀನಿ ನೋಡಿ. 60 ಪ್ಲಸ್ 125 ಪ್ಲಸ್ 59 ಪ್ಲಸ್ 114 ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ 4 ವರ್ಷ ಟೋಟಲ್ ಮಾಡಿದ್ರೆ 358 ಬರ್ತಾ ಇದೆ. ನೋಡಿ, 60 ಅಂತೂ ಪಾಸ್ ಆಗಿದ್ದಾನೆ 120ನಲ್ಲಿ. ಆದರೆ ಹಿಂದಿನ 4 ವರ್ಷಗಳು ಚೆಕ್ ಮಾಡಿದಾಗ, ಆ ವರ್ಷದ ಹಿಂದಿನ 4 ವರ್ಷ ಚೆಕ್ ಮಾಡಿದಾಗ 358 ಬರ್ತದೆ. 365 ಬರ್ತಾ ಇಲ್ಲ. ಸೊ ಅದರಿಂದ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಸೊ ಇವನು ಒಂದು ನಾನ್ ರೆಸಿಡೆಂಟು ಈ ವರ್ಷದಲ್ಲೂ ಕೂಡ. ನೆಕ್ಸ್ಟ್ 21-22 ಚೆಕ್ ಮಾಡೋಣ. ಇಲ್ಲೇನಾಗ್ತಾ ಇದೆ? 60 ದಿನ ಇದ್ದಾನೆ. ಸೊ ಫಸ್ಟ್ ಕಂಡೀಷನ್ ಪಾಸ್ ಮಾಡ್ತಾ ಇಲ್ಲ. 182 ದಿನ ಇಲ್ಲ ಅವನು. ಸೊ ಫಸ್ಟ್ ಕಂಡೀಷನ್ ಫೇಲ್ ಆಯಿತು. ಎರಡನೇ ಕಂಡೀಷನ್ ಚೆಕ್ ಮಾಡೋಣ. ಮಿನಿಮಮ್ 60 ಇದ್ದಾನ? ಹೌದು, ಮಿನಿಮಮ್ 60 ಇದ್ದಾನೆ. ಸೊ ಅಲ್ಲಿಗೆ ಸೆಕೆಂಡ್ ಕಂಡೀಷನ್ದು 1 ಪಾರ್ಟ್ ಪಾಸ್ ಆದ. ಆದರೆ ಹಿಂದಿನ 4 ವರ್ಷಗಳು ಚೆಕ್ ಮಾಡೋಣ. ಇದು ನಾವು ಇಲ್ಲಿ ಚೆಕ್ ಮಾಡ್ತಾ ಇರೋ ವರ್ಷ ಆದರೆ 125 ಪ್ಲಸ್ 59 ಪ್ಲಸ್ 114 ಪ್ಲಸ್ 220 ಇದು 4ನ್ನ ಟೋಟಲ್ ಮಾಡ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ಟೋಟಲ್ ಮಾಡ್ತೀನಿ ನೋಡಿ. 125 ಪ್ಲಸ್ 59 ಪ್ಲಸ್ 114 ಪ್ಲಸ್ 220ನ ಟೋಟಲ್ ಮಾಡಿದ್ರೆ 518 ಡೇಸ್ ಇದೆ 4 ವರ್ಷದಲ್ಲಿ. ನಮ್ಗೆ ಎಷ್ಟು ಡೇ ಇರಬೇಕಾಗಿತ್ತು? ಇಲ್ಲಿ 365 ಇದ್ರೆ ಸಾಕಾಗಿತ್ತು. ಇನ್ನೂ ಜಾಸ್ತಿ ಇದ್ದಾನೆ. ಸೊ 60 ಡೇಸ್ಗೆ ಬದಲಾಗಿ 60 ಡೇಸ್ಗೆ ಇದ್ದಾನೆ ಅವನು. ಜೊತೆಗೆ 365 ಡೇಸ್ಗಿಂತ ಜಾಸ್ತಿ ಇರೋದ್ರಿಂದ ಈ ವರ್ಷನ 21-22 ಅಲ್ಲಿ ಅವನದು ಸ್ಟೇಟಸ್ ಏನಂದ್ರೆ ಅವನು ರೆಸಿಡೆಂಟ್ ಆಗಿದ್ದಾನೆ ಅಂತ. ಅವನ ರೆಸಿಡೆಂಟ್ ಅಂತ ಕಾಲ್ ಮಾಡ್ತೀವಿ. ನೆಕ್ಸ್ಟ್ 2021 ಚೆಕ್ ಮಾಡೋಣ. 182 ದಿನ ಇಲ್ಲ. ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಎರಡನೇ ಕಂಡೀಷನ್ ಮಿನಿಮಮ್ 60 ಇದ್ದಾನ? ಮಿನಿಮಮ್ 60 ಇದ್ದಾನೆ. ಹಾಗಾದ್ರೆ ಹಿಂದಿನ 4 ವರ್ಷಗಳು ಟೋಟಲ್ ಮಾಡೋಣ. ಯಾವ್ದು ಹಿಂದಿನ ವರ್ಷ ಅಂದರೆ 59 ಪ್ಲಸ್ 114 ಪ್ಲಸ್ 220 ಪ್ಲಸ್ 38 ಇದು 4ನ್ನ ಟೋಟಲ್ ಮಾಡಬೇಕು. ಈ ಸೈಡಲ್ಲಿ ಟೋಟಲ್ ಮಾಡ್ತೀವಿ ನೋಡಿ. 59 ಪ್ಲಸ್ 114 ಪ್ಲಸ್ 220 ಪ್ಲಸ್ 38ನ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 431 ಬರ್ತಾ ಇದೆ, ಡೇಸ್ ಬರ್ತಾ ಇದೆ. ಸೊ ನಮ್ಗೆ ಬೇಕಾಗಿರೋದು 365 ಡೇಸ್ ಅಷ್ಟೇ. ಸೊ ಇಲ್ಲಿ ಮೋರ್ ದ್ಯಾನ್ 60 ಡೇಸು ಇದ್ದಾನೆ. ಮೋರ್ ದ್ಯಾನ್ 365 ಡೇಸು ಬರ್ತಾ ಇರೋದ್ರಿಂದ ಈ ಒಂದು ವರ್ಷದಲ್ಲಿ ಅವನ ಸ್ಟೇಟಸ್ ಏನಂದ್ರೆ ಅವನು ಒಂದು ರೆಸಿಡೆಂಟ್ ಅಂತ. ನೆಕ್ಸ್ಟ್ ಮುಂದೆ ಚೆಕ್ ಮಾಡೋಣ. 1920ನಲ್ಲಿ 59 ಡೇಸ್ ಇದ್ದಾನೆ. 182 ಡೇಸ್ ಇಲ್ಲ. ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಎರಡನೇ ಕಂಡೀಷನ್ಗೆ ಮಿನಿಮಮ್ 60 ಇರಬೇಕು. 60 ಇಲ್ಲ. ಸೊ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ ಅವನು. ಇದು ಒಂದು ನಾನ್ ರೆಸಿಡೆಂಟ್ ಆಗುತ್ತೆ. ನೆಕ್ಸ್ಟ್ 18-19ಗೆ ಚೆಕ್ ಮಾಡ್ತೀನಿ. 182 ಡೇಸ್ ಇಲ್ಲ. ಫಸ್ಟ್ ಕಂಡೀಷನ್ ಪ್ರಕಾರ 182 ಇಲ್ಲ. ಬಿಟ್ಬಿಡಿ. ಸೆಕೆಂಡ್ ಕಂಡೀಷನ್ ಚೆಕ್ ಮಾಡೋಣ. 60 ಇದ್ದಾನ? ಮಿನಿಮಮ್ 60 ಇದ್ದಾನೆ.
60 ಈ ವರ್ಷ ಚೆಕ್ ಮಾಡುವಾಗ ಹಿಂದಿನ 4 ವರ್ಷ ಇಲ್ಲಿ ಕೊಟ್ಟಿರೋದೇ 3 ವರ್ಷ, 4ನೇ ವರ್ಷ ಇಲ್ಲ ಅಂದ್ರೆ ಅವ್ನು ಇಂಡಿಯಾನಲ್ಲಿ ಇಲ್ಲ, ಝೀರೋ ಅಂತ ಅನ್ಕೊಳ್ಬೇಕು. ಸೊ ಹಿಂದಿನ ವರ್ಷಗಳು ಯಾವ್ದಾಗುತ್ತೆ, 220, ಯಾವುದು 114, 60 ಇದಾನಂದ್ರೆ 220 ಪ್ಲಸ್ 38 ಪ್ಲಸ್ 88, ಇಲ್ಲಿ ಟೋಟಲ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ 220 ಪ್ಲಸ್ 38 ಪ್ಲಸ್ 88, ಇದು ಮೂರು ಟೋಟಲ್ ಪ್ಲಸ್ 0 ಪ್ಲಸ್ ಟೋಟಲ್ ಮಾಡಿದಾಗ ನಿಮಗೆ 346 ಬರ್ತಾ ಇದೆ. ನನಗೆ 365 ಬರಬೇಕಾಗಿರೋದು. ಸೊ ಬೇಸಿಕ್ ಅರ್ಧ ಕಂಡೀಷನ್ ಫುಲ್ಫಿಲ್ ಮಾಡಿದ್ದೀರ 60. ಇನ್ನು ಮುಂದಿನ 4 ವರ್ಷ ಚೆಕ್ ಮಾಡಿದಾಗ 4ನೇ ವರ್ಷ ಇಲ್ಲ ಇಲ್ಲಿ ಅಂದರೆ ಝೀರೋ ಅಂತ ಅನ್ಕೊಳ್ಬೇಕು. ಇಲ್ಲ ಇನ್ನೆಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಣ ಅವನು. ಸೊ 346 ಆಗುತ್ತೆ. ಅದರಿಂದ ಫಸ್ಟ್ ಕಂಡೀಷನು ಫುಲ್ಫಿಲ್ ಮಾಡ್ತಾ ಇಲ್ಲ, ಎರಡನೇ ಕಂಡೀಷನು ಫುಲ್ಫಿಲ್ ಮಾಡ್ತಾ ಇಲ್ಲ. ಸೊ ಇನ್ನೇನಂತ ಕರಿಬೇಕು, ಈ ಒಂದು 5 ವರ್ಷಕ್ಕೆ ನಾನ್ ರೆಸಿಡೆಂಟ್ ಅಂತ ಕರಿಬೇಕು. ನೆಕ್ಸ್ಟ್ 17, 18ಗೆ ಚೆಕ್ ಮಾಡ್ತೀನಿ. ಎಷ್ಟು ದಿನ ಇದ್ದಾನೆ, 220 ಇದ್ದಾನೆ. 182 ಡೇಸ್ ಇದಾನೆ. ಫಸ್ಟ್ ನೋಡಿ 182ಕ್ಕೆ 220 ಇದ್ದಾನೆ. ಫಸ್ಟ್ ಕಂಡೀಷನ್ನೇ ಫುಲ್ಫಿಲ್ ಮಾಡ್ತಾ ಇರೋದ್ರಿಂದ ಎರಡನೇ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಕಂಡೀಷನ್ನೇ ಪಾಸ್ ಆಯಿತು. ಸೊ ಆಗಿರೋದ್ರಿಂದ ಈ ವರ್ಷದಲ್ಲಿ ಅವನು ರೆಸಿಡೆಂಟ್ ಆಗಿಬಿಟ್ಟ. ಫಸ್ಟ್ ಕಂಡೀಷನ್ ಪಾಸ್ ಆದರೆ ರೆಸಿಡೆಂಟ್ ಆಗಿಬಿಟ್ಟ ಅಂತ. 16, 17ಗೆ ಮಾಡೋಣ. 38 ಡೇಸ್ ಇದ್ದಾನೆ. ಫಸ್ಟ್ ಕಂಡೀಷನ್ ಪ್ರಕಾರ 182 ದಿನಾನೂ ಇಲ್ಲ, ಎರಡನೇ ಕಂಡೀಷನ್ ಮಿನಿಮಮ್ 60 ಡೇಸ್ ಕೂಡ ಇಲ್ಲ. 38 ಡೇಸ್ ಇರೋದ್ರಿಂದ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಲ್ಲ, ಹಾಗಾದ್ರೆ ನಾನ್ ರೆಸಿಡೆಂಟ್. ಲಾಸ್ಟ್ 2015, 18, 15, 16 ಚೆಕ್ ಮಾಡೋಣ. 182 ಡೇಸ್ ಇಲ್ಲ, ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಎರಡನೇ ಕಂಡೀಷನ್ಗೆ 60 ಇದ್ದಾನೆ. 60 ಇದ್ರೂ ಕೂಡ ಹಿಂದಿನ ವರ್ಷಗಳಲ್ಲಿ ಇಂಡಿಯಾನಲ್ಲಿ ಇದ್ದ ಅಂತ ನಮಗೆ ಮಾಹಿತಿ ಇಲ್ಲ. ಎಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಅವನು ಝೀರೋ ಇದ್ದಾನೆ ಅನ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಈ ವರ್ಷನ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಅಂತಾನೆ ಕರಿತೀವಿ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ನಾನ್ ರೆಸಿಡೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ರೆಸಿಡೆಂಟಾ ನಾನ್ ರೆಸಿಡೆಂಟ್ ಅಂತ ಡಿಟರ್ಮೈನ್ ಮಾಡ್ತೀವಿ. ನೆಕ್ಸ್ಟ್ ಕಾಲಮ್ ಮಾಡೋಣ. ಈಗ ಟೋಟಲ್ ಸ್ಟೇ ಇನ್ 4 PPY, ಹಿಂದಿನ 4 ವರ್ಷಗಳನ್ನ ಟೋಟಲ್ ಮಾಡಬೇಕು. 21 ಪ್ಲಸ್ 181 ಪ್ಲಸ್ 120 ಪ್ಲಸ್ 60, ಇದು 4ನ್ನು ಟೋಟಲ್ ಮಾಡಿದಾಗ ನಿಮ್ಗೆ ಟೋಟಲ್ ಬರುತ್ತೆ 382 ಡೇಸ್ ಬರುತ್ತೆ. 382 ಡೇಸ್ ಬರುತ್ತೆ. ಲಾಸ್ಟ್ ಕಾಲಮ್ ಟೋಟಲ್ ಸ್ಟೇ ಇನ್ 7 ಪ್ರೆಸಿಡಿಂಗ್ ಟು ದ ಪ್ರೀವಿಯಸ್ ಇಯರ್ಸ್, 7 ವರ್ಷ. 1, 2, 3, 4, 5, 6, 7 ವರ್ಷ. 114 ಪ್ಲಸ್ 59 ಪ್ಲಸ್ 125 ಪ್ಲಸ್ 60 ಪ್ಲಸ್ 120 ಪ್ಲಸ್ 181 ಪ್ಲಸ್ 21, ಇಷ್ಟನ್ನು ಟೋಟಲ್ ಮಾಡೋದು ನಿಮಗೆ ಬರುತ್ತೆ ಇಲ್ಲಿ ಎಷ್ಟು, 680 ಡೇಸ್ ಬರುತ್ತೆ. 680 ಡೇಸ್ ಬರ್ತಾ ಇದೆ. ಇದನ್ನ ಇಷ್ಟು ದಿನ ತೋಡ್ ಮಾಡೋ ಅವ್ನು 7 ದಿನದಲ್ಲಿ ಇದ್ದಾನೆ, 680 ಡೇಸ್ ಇದ್ದಾನೆ ಅಂತ. ಹಾಗೆ ಸ್ನೇಹಿತರೆ, ಎರಡನೇ ಸ್ಟೆಪ್ ಮುಗ್ದಂಗಾಯ್ತು. ಬನ್ನಿ 3ನೇ ಸ್ಟೆಪ್ ಮಾಡೋಣ. ಸ್ಟೆಪ್ ನಂಬರ್ 3, ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಸಿಯಲ್ ಸ್ಟೇಟಸ್. ಇಲ್ಲಿ 2 ಕಾಲಮ್ ಟೇಬಲ್ ಹಾಕೊಳ್ತೇವೆ. ಒಂದು ಕಾಲಮ್ ಒಂದು ಕಂಡೀಷನ್ಸ್ ಬರೆಯೋದಕ್ಕೆ, ಇನ್ನೊಂದು ಕಾಲಮ್ ಬಂದು ಅದರ ಸ್ಟೇಟಸ್ ಬರೆಯೋದಕ್ಕೆ. ಕಂಡೀಷನ್ಸ್ ಅಂದಾಗ 4 ಕಂಡೀಷನ್ಸ್ ನಮ್ದಿಲ್ಲ, 2 ಬೇಸಿಕ್ ಕಂಡೀಷನ್, 2 ಅಡಿಷನಲ್ ಕಂಡೀಷನು. ಇದೆರಡೂ ಕಂಡೀಷನ್ ನಾವು ಎಷ್ಟು ಚಿಕ್ಕದಾಗಿ ಆಗುತ್ತೆ ಅಷ್ಟು ಚಿಕ್ಕದಾಗಿ ನಾವಿಲ್ಲಿ ಬರ್ಕೊಳಬೇಕು. ನೋಡಿ, ಬೇಸಿಕ್ ಕಂಡೀಷನ್ 2 ಕಂಡೀಷನ್ ಇದೆ, ಅಡಿಷನಲ್ ಕಂಡೀಷನ್ 2 ಇದೆ. ಅದು ಪಾಸ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ ನಾವು. ಫಸ್ಟ್ ಕಂಡೀಷನ್, ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 182 ಡೇಸ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ನಮ್ಮ ಪ್ರಿವಿಯಸ್ ಇಯರ್ 182 ದಿನ ಇರಬೇಕು ಅಂತ ಇದೆ ಕಂಡೀಷನ್. ಇದನ್ನ ಅವನು ಫಸ್ಟ್ ಸ್ಟೆಪ್ ಪ್ರಕಾರ ಅವನಿರೋದು 122 ಡೇಸ್ ಮಾತ್ರ. ಸೊ ಅದರಿಂದ ಇಲ್ಲಿ ಫಸ್ಟ್ ಕಂಡೀಷನ್ ಅವನು ತೃಪ್ತಿ ಪಡಿಸ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದ್ದಾನೆ. ಸೊ ನಾಟ್ ಸ್ಯಾಟಿಸ್ಫೈ. ಎರಡನೇ ಕಂಡೀಷನ್ ಚೆಕ್ ಮಾಡೋಣ. ಇಲ್ಲಿ ಎರಡನೇ ಕಂಡೀಷನ್ ಪ್ರಕಾರ ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಪ್ರಿವಿಯಸ್ ಇಯರ್ ಅಲ್ಲಿ 60 ದಿನ ಇರಬೇಕು. ಪ್ರಿವಿಯಸ್ ಇಯರ್ ಅಲ್ಲಿ ಚೆಕ್ ಮಾಡಿ ಸ್ಟೆಪ್ ನಂಬರ್ 1 ಅಲ್ಲಿ 60 ದಿನ ಇದ್ದಾನೆ, 60 ದಿನ ಇದ್ದಾನೆ. ಸೊ ಅಲ್ಲಿ ಒಂದು ಪಾರ್ಟ್ ಪಾಸ್ ಆಯ್ತು ಅವನು. ಎರಡನೇ ಕಂಡೀಷನ್, ಎರಡನೇ ಪಾರ್ಟ್ ಏನಂದ್ರೆ 365 ಡೇಸ್ ಇನ್ 4 PPY. ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು. ಇಲ್ಲಿ ಚೆಕ್ ಮಾಡಿ, ಟೋಟಲ್ ಸ್ಟೇ ಇನ್ 4 PPY ಎಷ್ಟಿದೆ, 382 ಡೇಸ್ ಇದೆ. 365ಕ್ಕಿಂತ ಜಾಸ್ತಿ ಇದೆ, 60ಕ್ಕಿಂತನೂ ಜಾಸ್ತಿ ಇದೆ, 365ಕ್ಕಿಂತನೂ ಜಾಸ್ತಿ ಇದೆ. ಸೊ ಅಲ್ಲಿಗೆ ಇಲ್ಲೇನು ಮಾಡ್ತಾನೆ ಹೇಮಂತ್ ಕುಮಾರ್, ಎರಡನೇ ಕಂಡೀಷನ್ನ ಪಾಸ್ ಮಾಡ್ತಾ ಇದ್ದಾನೆ, ಸ್ಯಾಟಿಸ್ಫೈಡ್. ಇಲ್ಲಿ ಪಾಸ್ ಮಾಡ್ತಾ ಇದ್ದಾನೆ. ಯಾವಾಗ ಯಾರು ಅಸಸಿ 2 ಕಂಡೀಷನಲ್ಲಿ 1 ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ನಾವು ಡೆಫಿನೆಟ್ ಆಗಿ ಅಡಿಷನಲ್ ಕಂಡೀಷನ್ ಚೆಕ್ ಮಾಡಬೇಕು. ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋಣ ಬನ್ನಿ. ಈ ಮಸ್ಟ್ ರೆಸಿಡೆಂಟ್ ಇನ್ ಇಂಡಿಯಾ 2 ಔಟ್ ಆಫ್ 10 PPY. 10 ವರ್ಷಗಳಲ್ಲಿ ಅಟ್ಲೀಸ್ಟ್ 2 ವರ್ಷ ರೆಸಿಡೆಂಟ್ ಆಗಿರಬೇಕು. ಎಷ್ಟು ವರ್ಷ ಆಗಿ ರೆಸಿಡೆಂಟ್ ಆಗಿದ್ದಾನೆ, 1, 2, 3 ವರ್ಷ ರೆಸಿಡೆಂಟ್ ಆಗಿದೆ ನೋಡಿ. 3 ವರ್ಷ ರೆಸಿಡೆಂಟ್, ಮಿನಿಮಮ್ 2 ಇದ್ರೆ ಸಾಕು, ಪಾಸ್ ಆದಂಗೆನೆ. ಏನು ಈ ಕಂಡೀಷನ್ನ ಪಾಸ್ ಆಗ್ತಾ ಇದ್ದಾನೆ, ಸ್ಯಾಟಿಸ್ಫೈಡ್.
ಇನ್ನೊಂದು ಕಂಡೀಷನ್, ಲಾಸ್ಟ್ ಕಂಡೀಷನ್ ಚೆಕ್ ಮಾಡೋಣ. ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 730 ಡೇಸ್ ಇನ್ 7 PPI. ಹಿಂದಿನ 7 ವರ್ಷಗಳಲ್ಲಿ ಅವನು 730 ದಿನ ಇರಬೇಕಂತೆ. ನೋಡಿ, ನಾವು ಟೋಟಲ್ ಮಾಡಿದಾಗ ಎಷ್ಟಾಗಿದೆ? ಟೋಟಲ್ಸ್ 7 ವರ್ಷಗಳು ಎಷ್ಟಿದೆ ಇಲ್ಲಿ? 680 ಡೇಸ್ ಇದೆ. 680 ಡೇಸ್ ಇನ್ನು 50 ಕಡಿಮೆ ಆಯಿತು. ಸೊ 730 ಇಲ್ಲ. ಸೊ ಅದರಿಂದ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದ ಸೆಕೆಂಡ್ ಬೇಸಿಕ್ ಕಂಡೀಷನ್, ನಾಟ್ ಸ್ಯಾಟಿಸ್ಫೈ. ಈ ಒಂದು ಸ್ಯಾಟಿಸ್ಫೈ, ನಾಟ್ ಸ್ಯಾಟಿಸ್ಫೈ ಆಧಾರದ ಮೇಲೆ ನಾವೇನು ಮಾಡಬೇಕು? ಸ್ಟೆಪ್ ನಂಬರ್ 4 ಅಲ್ಲಿ ನಾವು ಅದನ್ನ ಕನ್ಕ್ಲೂಷನ್ ಬರೀಬೇಕಾಗತ್ತೆ. ಏನಂತ ಬರೀತೀರಾ ಕನ್ಕ್ಲೂಷನು? ದೇರ್ ಆರ್ 3 ಟೈಪ್ಸ್ ಆಫ್, ನೋಟಲ್ಲಿ ಬರೀತೀನಿ ಅಲ್ಲಿ. ದೇರ್ ಆರ್ 3 ಟೈಪ್ಸ್ ಆಫ್ ರೆಸಿಡೆಂಟ್. ಒನ್ ಈಸ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟ್ ಯಾರಂದ್ರೆ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿ, ಇದೆರಡರಲ್ಲಿ ಒಂದನ್ನು ಪಾಸ್ ಮಾಡಿ, ಎರಡೂ ಅಡಿಷನಲ್ ಕಂಡೀಷನ್ ಅವನು ಪಾಸ್ ಆದರೆ ಅವನ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾರಂದ್ರೆ ಎರಡು ಬೇಸಿಕ್ ಕಂಡೀಷನ್ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿ, ಎರಡೂ ಮಾಡಲ್ಲ. ಎರಡೂ ಮಾಡಿದ್ರೆ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಎರಡೂ ಮಾಡದೆ ಆ ಎರಡು ಅಡಿಷನಲ್ ಕಂಡೀಷನ್ ಒಂದನ್ನ ಪಾಸ್ ಮಾಡ್ದ, ಇಲ್ಲ ಒಂದನ್ನೂ ಪಾಸ್ ಮಾಡಿಲ್ಲ ಅಂದ್ರೆ ಅವನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಒಂದ್ ವೇಳೆ ಬೇಸಿಕ್ ಕಂಡೀಷನ್ ಚೆಕ್ ಮಾಡುವಾಗ ಎರಡೂ ಬೇಸಿಕ್ ಕಂಡೀಷನ್ ಚೆಕ್ ಮಾಡಿಲ್ಲ ಅಂದ್ರೆ ಅವನು ನಾನ್ ರೆಸಿಡೆಂಟ್ ಆಗ್ತಾನೆ. ಅವಾಗ ನಾವು ಅವನ ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋದಿಲ್ಲ. ಸೊ ಇದರಲ್ಲಿ ಏನಾಗಿದೆ ಇಲ್ಲಿ? ಇಲ್ಲಿ ಹೇಮಂತ್ ಕುಮಾರ್ ಒಂದು ಬೇಸಿಕ್ ಕಂಡೀಷನ್ ನೋಡಿ, ಎರಡರಲ್ಲಿ ಒಂದು ಪಾಸ್ ಮಾಡಿದ್ದಾನೆ. ಸೊ ಒಂದು ಬೇಸಿಕ್ ಕಂಡೀಷನ್ ಆಯಿತು. ಎರಡೂ ಬೇಸಿಕ್ ಕಂಡೀಷನ್ ಏನು ಮಾಡ್ತಾನೆ? ಒಂದು ಸ್ಯಾಟಿಸ್ಫೈ ಮಾಡ್ತಾನೆ, ಒಂದನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಸೊ ಒಂದು ಬೇಸಿಕ್ ಕಂಡೀಷನ್ ಮಾಡಿ ಒಂದು ಅಡಿಷನಲ್ ಕಂಡೀಷನ್ ಪಾಸ್ ಮಾಡ್ತಾ ಇರೋದ್ರಿಂದ ಇವನ್ ಏನಂತ ಕರಿಬೋದು ನಾವು? ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿಬೋದು. ಅದನ್ನ ಒಂದು ಸೆಂಟೆನ್ಸ್ ಬರೀಬೇಕಾಗತ್ತೆ ಇಲ್ಲಿ. ಆಸ್ ಮಿಸ್ಟರ್ ಹೇಮಂತ್ ಕುಮಾರ್ ಸ್ಯಾಟಿಸ್ಫೈಸ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ and one of the additional condition, he is called as he is not ordinarily resident ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಅಲ್ಲಿಗೆ 4 ಸ್ಟೆಪ್ ಮುಗಿ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಪ್ರಾಬ್ಲಮ್ ಜೊತೆ ಮತ್ತೊಂದು ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.